ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸಾಮಾನ್ಯ ಮನುಷ್ಯ ಫಿಲಪ್ ಮಾಡೋಕ್ಕಾಗಲ್ಲ ಈ ಫಾರ್ಮ್ನ ಫಿಲಪ್ ಮಾಡಿಸಿ ಅವ್ರಿಗೆ BLOಗಳಿಗೆ ಕೊಡಿಸೋವಂಥ ಕೆಲಸ. BLOಗಳು ಫಿಲಪ್ ಮಾಡಲ್ಲ, BLOಗಳು ಫಾರ್ಮ್ ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ಅವರು ಫಿಲಪ್ ಮಾಡಿ ನಾವು ವಾಪಸ್ ಕೊಡಬೇಕು. ನೀವೇನು ಫಿಲಪ್ ಮಾಡಿ ವಾಪಸ್ ಕೊಡ್ತೀರೋ ಅದು ವೆರಿಫೈ ಮಾಡಿ ನೀವು ಫಿಲಪ್ ಮಾಡೋದು ಕರೆಕ್ಟ್ ಇಲ್ಲ ಅಂತ ಹೇಳಲ್ಲ ಅವರು. ಇದು ಹೆಚ್ಚು ಕಮ್ಮಿ ಮಾಡಿದ್ರೆ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತ ಇಡ್ತಾರೆ. ಸ್ಪಷ್ಟತೆ ಇಲ್ಲ ಇಲ್ಲಿ. ಸ್ಪಷ್ಟತೆ ಎಲ್ಲ ಕಡೆನೂ ಹೆಸರು ಅಂತ ಇದೆ. ಯಾರ ಹೆಸರು ಅನ್ನುವಂಥದ್ದು ಇಲ್ಲ. ಲಾಜಿಕ್ ಹೊಸ ಪದಗಳನ್ನು ಕಂಡುಹಿಡಿಯುವಂಥ ಚಮತ್ಕಾರ ಇರುವಂಥದ್ದು RSSನವರಿಗೆ ಮಾತ್ರ. ಇಲ್ಲಿ ಕನ್ಫ್ಯೂಷನ್ ಆಯಿತು ಅಂತ ಇಟ್ಕೊಳ್ಳಿ. ಇದು ತಗೊಂಡೋಗಿ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿಯಲ್ಲಿ ಇಡ್ತಾರೆ. ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ. ಜನ್ಮ ದಿನಾಂಕ ಯಾರ್ದು ಜನ್ಮ ದಿನಾಂಕ? ನಮ್ಮ ಅಪ್ಪಂದ ಇಲ್ಲ ನಂದ? ಮೆನ್ಷನ್ ಮಾಡಿಲ್ಲ. ಹೆಂಗಿದೆ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ. ಹಿಂದೆ ಬ್ಯಾಕ್ವರ್ಡ್ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರ ಪಟ್ಟಿಯಲ್ಲಿನ ಮತದಾರರ ವಿವರಗಳು ಅಂತ ಇದೆ. ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರ ಪಟ್ಟಿಯಲ್ಲಿನ ಮತದಾರರ ವಿವರಗಳು. ಹಿಂದಿನ 2002ರದ, 1985ರದ, 87ರದ ಅನ್ನುವಂಥದ್ದು ಇಲ್ಲ. ಅದರಲ್ಲಿ ಕೆಳಗಡೆ ಮತದಾರರ ಹೆಸರು ಅಂತ ಇದೆ. ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಅಂತ ಇದೆ. ಸಂಬಂಧಿಯ ಹೆಸರು ಅಂತ ಇದೆ. ಸಂಬಂಧ ಅಂತ ಇದೆ. ಜಿಲ್ಲೆ ಅಂತ ಇದೆ. ರಾಜ್ಯ ಅಂತ ಇದೆ. ವಿಧಾನಸಭಾ ಕ್ಷೇತ್ರದ ಹೆಸರು ಅಂತ ಇದೆ. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು ಅಂತ ಇದೆ. ಈ ಸ್ವಾಮಿ ಇನ್ನೋನು ಫೋಟೋ ನೋಡಿದ್ರೆ ಇವನಿಗೆ 22-23 ವರ್ಷ ಇರ್ಬೋದು. ಈ ಫಾರ್ಮ್ ಹೋದ ತಕ್ಷಣ ಅವನೇನು ಮಾಡ್ತಾನೆ, ಅವನು ಮತದಾರರ ಹೆಸರು ಅಂದ ತಕ್ಷಣ ಅವನ ಹೆಸರು ಬರೀತಾನೆ. ಭಾವಚಿತ್ರ, ತಂದೆ ಹೆಸರು, ಸಂಬಂಧ, ಆಮೇಲೆ ಸಂಬಂಧಿಕರ ಹೆಸರು ಬರಿಬೇಕು ಅಂತ ಇದೆ. ಅವನ ಹೆಸರು ಬರೆದ್ಬಿಟ್ಟು ಸಂಬಂಧನ ಈ ಬ್ಲಾಂಕ್ ಬಿಟ್ಬಿಟ್ಟ ಅಂತ ಇಟ್ಕೊಳ್ಳಿ. ಸಂಬಂಧನ ಇನ್ನೇನು ಯಾವ ಸಂಬಂಧ ಅಂತ ಹುಡುಕೊಂಡು ಅವ್ರ ತಂದೆ ಹೆಸರು ಬರ್ದ ಅಂತ ಇಟ್ಕೊಳ್ಳಿ. ಈ ಫಾರ್ಮ್ನ ಫಿಲಪ್ ಮಾಡಿ BLO ಕೊಟ್ಟರು ಅಂತ ಇಟ್ಕೊಳ್ಳಿ. ಇದನ್ನು ತಗೊಂಡಾಗ ಅವನು ಡಿಜಿಟಲಲ್ಲಿ ಅವನು ಫೀಡ್ ಮಾಡ್ತಾನೆ. ಯಾರು? BLO. ಫೀಡ್ ಮಾಡಿದ ತಕ್ಷಣ ಈ ಫಾರ್ಮು ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತ ಮಾಡ್ಕೊಂಡವ್ರೆ. ಲಾಜಿಕಲ್ ಪೆಂಡಿಂಗು ಅಂತ ಹೇಳಲ್ಲ ಅವನು. ಲಾಜಿಕ್ ಹೊಸ ಪದಗಳನ್ನು ಕಂಡುಹಿಡಿಯುವಂಥ ಚಮತ್ಕಾರ ಇರುವಂಥದ್ದು RSSನವರಿಗೆ ಮಾತ್ರ. ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತ ಮಾಡಿಟ್ಕೊಂಡವ್ರೆ. ಇದನ್ನು ತಗೊಂಡು ಲಾಜಿಕಲ್ ಡಿಸ್ಕ್ರಿಪಿಯನ್ಸಿಗೆ ಇಟ್ಬಿಡ್ತಾರೆ. ಯಾಕೆ ಅಂತ ಕೇಳಿ. ಲೆಫ್ಟ್ ಸೈಡ್ ಕಾಲಮಲ್ಲಿರುವಂಥ ಕಾಲಮ್ನ ಫಿಲಪ್ ಮಾಡುವಂಥದ್ದು 1987ನೇ ಇಸ್ವಿನ ಹಿಂದೆ ಹುಟ್ಟಿದ್ದವರು. ಅದನ್ನು ಮೆನ್ಷನ್ ಮಾಡಿಲ್ಲ. ಮೆನ್ಷನ್ ಮಾಡಿದ ಸಮಸ್ಯೆ ಏನಾಗ್ತಿತ್ತು ನಿಮಗೆ? ಎಲೆಕ್ಷನ್ ಕಮಿಷನರು 1987ನೇ ಇಸ್ವಿನ ಹಿಂದೆ ಹುಟ್ಟಿದವರು ಲೆಫ್ಟ್ ಸೈಡ್ ಕಾಲಮ್ ಫಿಲಪ್ ಮಾಡಬೇಕು, ನೀನು 87 ನಂತರ ಹುಟ್ಟಿದವರು ರೈಟ್ ಸೈಡ್ ಕಾಲಮ್ ಫಿಲಪ್ ಮಾಡಬೇಕು ಅನ್ನುವಂಥದ್ದು ಮೆನ್ಷನ್ ಮಾಡಿದ ಸಮಸ್ಯೆ ಏನಾಗ್ತಾ ಇತ್ತು ಸ್ವಾಮಿ? ಅದನ್ನು ಫಿಲಪ್ ಮಾಡ್ತಾನೆ. ರೈಟ್ ಸೈಡಿಗೆ ಬನ್ನಿ. ರೈಟ್ ಸೈಡ್ ಅದೇ ಸೇಮ್ ಸಿಮಿಲರ್ ಕಾಲಮ್ ಇದೆ. ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರ ಅಲ್ಲೂ ಅಷ್ಟೇ ಹಿಂದಿನ ಅಂತಾನೆ. ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರ ಪಟ್ಟಿಯಲ್ಲಿ ಮತದಾರ ಸಂಬಂಧಿಯ ವಿವರಗಳು ಅಂತಾನೆ. ಮತದಾರ ಸಂಬಂಧಿಯ ವಿವರಗಳು ಅಂತಾನೆ. ತಂದೆ ತಾಯಿ ಅಂತ ಹೇಳ್ಬೋದಾಗಿತ್ತು. ಸಂಬಂಧಿಯ ವಿವರಗಳು ಅಂತ ಇರಲಿ. ಆಯಿತು. ಇಲ್ಲಿ ಅವನಿಗೆ ಕನ್ಫ್ಯೂಷನ್ ಆಗಿ ಆಲ್ರೆಡಿ ಫಿಲಪ್ ಮಾಡಿದ್ದೀನಿ, ಮತ್ತೆ ಇನ್ನೊಂದ್ಸರಿ ಅವನು ಇದನ್ನು ಫಿಲಪ್ ಮಾಡ್ದ ಅಂತ ಇಟ್ಕೊಳ್ಳಿ. ಇದನ್ನು ಫಿಲಪ್ ಮಾಡಿ ಹೆಸರು ಅಂತ ಇದೆ. ಯಾರ ಹೆಸರು? ಅವನ ಹೆಸರು ಬರೆದ್ರೆ ಹೋಯ್ತು. ಅವನ ಹೆಸರಲ್ಲ, ಸಂಬಂಧಿ. 2002ರಲ್ಲಿ ಮತದಾರ ಪಟ್ಟಿಯನ್ನು ತಗೋಬೇಕು ಇವನು. 2002ರಲ್ಲಿ ಮತದಾರ ಪಟ್ಟಿಯನ್ನು ತಗೊಂಡು ಇವನು 2002ರಲ್ಲಿ ಇವ್ರ ಅಪ್ಪಂದಿದ್ದರೆ ಅವ್ರ ಅಪ್ಪನ ಹೆಸರು ಬರೀಬೇಕಿಲ್ಲಿ. 2002ನೇ ಇಸ್ವಿನಲ್ಲಿ ಅವರ ಅಪ್ಪನ ಹೆಸರು ಇದ್ದರೆ ಈ ಹುಡುಗ ಇಲ್ಲಿ ರೈಟ್ ಸೈಡ್ ಕಾಲಮಲ್ಲಿ ಹೆಸರು ಅಂತೂ ಇದೆಯಲ್ಲ, ಅವನ ಹೆಸರು ಬರೀಬೇಕು. ಅವ್ರ ಅಪ್ಪನ ಹೆಸರು ಬರೀಬೇಕು. ಅವರ ಅಪ್ಪನ ವಿವರವನ್ನು ಕೊಡಬೇಕು. ಇಲ್ಲಿ ಕನ್ಫ್ಯೂಷನ್ ಆಯಿತು ಅಂತ ಇಟ್ಕೊಳ್ಳಿ. ಇದು ತಗೊಂಡೋಗಿ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿಯಲ್ಲಿ ಇಡ್ತಾರೆ. ಈ ಥರ ವೆಸ್ಟ್ ಬೆಂಗಾಲಲ್ಲಿ 29 ಲಕ್ಷ ಮತದಾರನ ತಗೊಂಡೋಗಿ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿಯಲ್ಲಿ ಇಟ್ಟಿದ್ರು. ಅದು ಆಮೇಲೆ ಏನು ಮಾಡ್ತಾರೆ, ನೋಟಿಸ್ ಕೊಡ್ತಾರೆ ನಿಮಗೆ. ನೀವು ಬಂದು ಪ್ರೂವ್ ಮಾಡಬೇಕು. ಸ್ವಾಮಿ ನಾನೇ, ನಮ್ಮ ಅಪ್ಪ ಹಿಂಗೆ, ನಮ್ಮ ತಾತ ಹಿಂಗಿದ್ದವನು, ಹಿಂಗೆ ಇಲ್ಲಿದ್ದಾನೆ, ಅಲ್ಲಿದ್ದವನು ಅಂತ ಪೂರ್ತಿ ಡಾಕ್ಯುಮೆಂಟ್ ಸಮೇತ ಅಲ್ಲಿ ಹೋಗಿ ಅಡ್ಜುಡಿಕೇಷನ್ ಮಾಡಿ ಆದಮೇಲೆ ಅದು ಪ್ರೂವ್ ಆಗಿ ವೆಸ್ಟ್ ಬೆಂಗಾಲ್ 29 ಲಕ್ಷಗಳ ಪೈಕಿ ಅವರು ಅಡ್ಜುಡಿಕೇಷನ್ ಮಾಡಿ ಪ್ರೂವ್ ಆಗಿ ಮತ್ತೆ ಒಳಗಡೆ ಸೇರ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದು ಎಷ್ಟು ಗೊತ್ತಾ? ಬರೀ 3,000 ಜನಕ್ಕೆ ಅವಕಾಶ ಕೊಟ್ಟರು. ಮಿಕ್ಕಿದ್ದವ್ರನ್ನೆಲ್ಲ ಹಂಗೆ ಪೆಂಡಿಂಗ್ ಇಟ್ಟವ್ರು. ಇನ್ನು ಇದು ಕನ್ಫ್ಯೂಷನ್. ಮತ್ತು ಇನ್ನೊಂದು ಕಾಲಮ್ ಇದೆ ಕೆಳಗಡೆ, ಅಲ್ಲೂ ಅಷ್ಟೇ. ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ. ಜನ್ಮ ದಿನಾಂಕ ಯಾರ್ದು? ಜನ್ಮ ದಿನಾಂಕ ನಮ್ಮ ಅಪ್ಪಂದ
ಇಲ್ಲ ನಂದ ಮೆನ್ಷನ್ ಮಾಡಿಲ್ಲ. ಯಾವ ಜನ್ಮ ದಿನಾಂಕ ಬರೀತಾನೆ? ಈ ಲೆಫ್ಟ್ ಸೈಡಲ್ಲಿ ಈ ಥರ ಇದೆ, ರೈಟ್ ಸೈಡಲ್ಲಿ ಈ ಥರ ಬರ್ದವನೆ. ಇದು ಸಮಸ್ಯೆ, ಇದು ಫಾರ್ಮ್ನ ಕತೆ. ಇದು SIR ಫಾರ್ಮ್ನ ಎನ್ಯುಮರೇಷನ್ ಫಾರ್ಮ್ ಕತೆ. ಕನ್ಫ್ಯೂಷನ್ ಮಾಡುವಂಥದ್ದಕ್ಕೇ ಬಹಳ ಸ್ಪಷ್ಟವಾಗಿ ಇಡೀ ದೇಶದಲ್ಲಿ ಯಾರಿಗೂ ಅರ್ಥ ಆಗಬಾರ್ದು ಆ ರೀತಿ ಫಾರ್ಮ್ನ ರೆಡಿ ಮಾಡಿ ಇಟ್ಟವ್ರೆ. ಲೆಫ್ಟ್ ಸೈಡಲ್ಲಿ ಇವನ ಮಾಹಿತಿಯನ್ನು ಕೊಡಬೇಕು, ರೈಟ್ ಸೈಡಲ್ಲಿ ಅವರ ಅಪ್ಪನ ಮಾಹಿತಿಯನ್ನು ಕೊಡಬೇಕು, ಮತ್ತು ಬಾಟಮಲ್ಲಿ ಇವನ ಮಾಹಿತಿಯನ್ನು ಕೊಡಬೇಕು. ಸ್ಪಷ್ಟತೆ ಇಲ್ಲ ಇಲ್ಲಿ. ಸ್ಪಷ್ಟತೆ ಎಲ್ಲ ಕಡೆಯೂ ಹೆಸರು ಅಂತ ಇದೆ, ಯಾರ ಹೆಸರು ಅನ್ನುವಂಥದ್ದು ಇಲ್ಲ. ಇದರಿಂದ ಮೋಸ ಮಾಡುವಂಥದ್ದು ಎಲ್ಲ ಅವಕಾಶಗಳು BJP ಇಟ್ಕೊಂಡವ್ರು. ನೆಕ್ಸ್ಟ್ ಟಾರ್ಗೆಟೇ ಕರ್ನಾಟಕ. ಅವರು ನನಗಿರುವಂಥ ಮಾಹಿತಿ ಪ್ರಕಾರ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನನಗಿರುವಂಥ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ 5,56,00,000 ಮತದಾರರಿರೋದು 2025 ಪ್ರಕಾರ. 5,56,00,000 ಮತದಾರರ ಪೈಕಿ 50 ಲಕ್ಷ ಮತದಾರರ ಅನ್ಮ್ಯಾಪ್ ಮಾಡವ್ರೆ, ಮ್ಯಾಪಿಂಗ್ ಮಾಡಿಲ್ಲ, ಹೊರಗಡೆ ಇಟ್ಟವ್ರು ಆಲ್ರೆಡಿ. ಈಗ ಉಳಿದಿರೋದು ಮ್ಯಾಪಿಂಗ್ ಆಗಿರುವಂಥದ್ದು ಬರೀ 5,06,00,000 ಮತದಾರ ಅಷ್ಟೇ. 5,06,00,000 ಮತದಾರರ ಪೈಕಿ ಇನ್ನೂ 50ರಿಂದ 60 ಲಕ್ಷ ಮತದಾರನ ತೆಗಿತಾರೆ. ಎಲ್ಲ ಒಟ್ಟು ಅವ್ರ ಟಾರ್ಗೆಟ್ ಇರುವಂಥದ್ದು 1 ಕೋಟಿ ಮತದಾರನ ಹೊರಗಿಡಬೇಕು ಅನ್ನುವಂಥ ಉದ್ದೇಶ. ಅದಕ್ಕೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸಾಮಾನ್ಯ ಮನುಷ್ಯ ಫಿಲಪ್ ಮಾಡೋಕ್ಕಾಗಲ್ಲ ಈ ಫಾರ್ಮ್ನ ಫಿಲಪ್ ಮಾಡಿಸಿ ಅವ್ರಿಗೆ BLOಗಳಿಗೆ ಕೊಡಿಸೋವಂಥ ಕೆಲಸ. BLOಗಳು ಫಿಲಪ್ ಮಾಡಲ್ಲ, BLOಗಳು ಫಾರ್ಮ್ ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ಅವರು ಫಿಲಪ್ ಮಾಡಿ ನಾವು ವಾಪಸ್ ಕೊಡಬೇಕು. ನೀವೇನು ಫಿಲಪ್ ಮಾಡಿ ವಾಪಸ್ ಕೊಡ್ತೀರೋ ಅದು ವೆರಿಫೈ ಮಾಡಿ ನೀವು ಫಿಲಪ್ ಮಾಡೋದು ಕರೆಕ್ಟ್ ಇಲ್ಲ ಅಂತ ಹೇಳಲ್ಲ ಅವರು. ನೀವೇನು ಕೊಡ್ತೀರೋ ತಗೊಂಡು ಹೋಗ್ತಾರೆ. ಯಾವುದನ್ನು ಕಾಲಮ್ ಬಿಟ್ಬಿಟ್ರೆ ಹೋಯ್ತಲ್ಲಿ, ಫುಲ್ ಸ್ಟಾಪು ಕಾಮ ಬಿಟ್ಬಿಟ್ರೆ ಹೋಯ್ತು. ಲೆಫ್ಟ್ ಸೈಡಲ್ಲಿ ಅವನೇನು ಮತದಾರರ ಹೆಸರು ಅಂತ ಇದೆ, ಹಿಂದಿನ ಮತದಾರರ ಹೆಸರು ಅಂತ ಏನಿದೆ, ಅವತ್ತು 2002ರಲ್ಲಿ ನನ್ನ ಹೆಸರು ಏನಿದೆ ಅದನ್ನೇ ಬರೀಬೇಕು. 2002 ಮತದಾರ ಪಟ್ಟಿನಲ್ಲಿ ನನ್ನ ಹೆಸರು M. ಲಕ್ಷ್ಮಣ್ ಅಂತ ಇದೆ. ಈಗ ನನ್ನ ಹೆಸರು 2025 M. ಲಕ್ಷ್ಮಣ್ ಅಂತ ಇದೆ. 2002ರಲ್ಲಿ M. ಲಕ್ಷ್ಮಣ ಅಂತ ಇದೆ, ಅದನ್ನೇ ಬರಿಬೇಕು. ನಾನು ಲಕ್ಷ್ಮಣ್ ಅಂತ ಬರೋದ್ರೆ ಆಗಲ್ಲ. 2002ರಲ್ಲಿ ನಮ್ಮ ತಂದೆ ಹೆಸರಿದೆ, ಅದನ್ನೇ ಬರಿಬೇಕು. ನನಗೆ ಇದು ಹೆಚ್ಚು ಕಮ್ಮಿ ಮಾಡಿದ್ರೆ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತ ಇಡ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.